ಬೆಂಗಳೂರಿನ ಜನತೆಗೆ ಕಾದಿದೆ ಬಿಗ್ ಶಾಕ್. ಶೀಘ್ರವೇ ಹೆಚ್ಚಾಗುತ್ತೆ ವಾಟರ್ ಬಿಲ್. ನೀರಿನ ದರ ಪರಿಷ್ಕರಣೆಗೆ ಜಲಮಂಡಳಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆ ಮೂಲಕ ರಾಜ್ಯ ರಾಜಧಾನಿಯ ಜನರಿಗೆ ಒಂದು ಬಿಗ್ ಶಾಕ್ ಕಾದಿದೆ. ಬೆಂಗಳೂರಿನಲ್ಲಿ ನೀರಿನ ಬಿಲ್ ಏನಿದೆ ಅದು ಇನ್ಮುಂದೆ ಹೆಚ್ಚಾಗುತ್ತೆ. ಆದಷ್ಟು ಬೇಗ ಇದು ಹೆಚ್ಚಾಗುತ್ತೆ. ಹೊಸ ದರ ಇನ್ನಷ್ಟೇ ನಿಗದಿ ಆಗಬೇಕಾಗಿದೆ. ಆದರೆ ಪರಿಷ್ಕರಣೆ ಆಗುವುದಂತೂ ಪಕ್ಕ ಅಂತ ಈಗ ಗೊತ್ತಾಗಿದೆ. ಬೆಂಗಳೂರಿನಲ್ಲಿ 2014ರಲ್ಲಿ ನೀರಿನ ದರವನ್ನು ಹೆಚ್ಚಿಸಲಾಗಿತ್ತು. 5 ವರ್ಷಗಳ ಬಳಿಕ ಮತ್ತೆ ದರ ಪರಿಷ್ಕರಣೆಗೆ ಚಿಂತನೆ ನಡೆಸಲಾಗ್ತಾ ಇದೆ. ಶೇಕಡ 30ರಿಂದ 35ರಷ್ಟು ದರ ಹೆಚ್ಚಳ ಮಾಡುವುದಕ್ಕೆ ಈಗ ಜಲಮಂಡಳಿ ಯೋಚನೆ ಮಾಡ್ತಾ ಇರೋದು. ಬೆಂಗಳೂರಿನಲ್ಲಿ 2014ರಲ್ಲಿ ಹಿಂದೆ ನೀರಿನ ರೇಟ್ ಅನ್ನ ಚೇಂಜ್ ಮಾಡಲಾಗಿತ್ತು, ಏರಿಸಲಾಗಿತ್ತು. ಹಾಗಾಗಿ ಜನರಿಗೆ ಈಗ ಕುಡಿಯುವ ನೀರಿನ ವಿಚಾರದಲ್ಲಿ ಅಥವಾ ಓವರ್ ಆಲ್ ವಾಟರ್ ಬಿಲ್ ಏನಿದೆ ಅದರಲ್ಲಿ ಈಗ ಹೆಚ್ಚಾಗುವಂತ ಚಾನ್ಸಸ್ ಇದೆ. ನಾವು ದಿನನಿತ್ಯಕ್ಕೆ ಬಳಸುವಂತ ನೀರಿನ ದರ ಏನಿದೆ ಅದನ್ನ ಪರಿಷ್ಕರಣೆ ಮಾಡಬೇಕು ಅಂತ ಜಲಮಂಡಳಿ ಈಗ ಯೋಚನೆ ಮಾಡಿದೆ. ಆಲ್ಮೋಸ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ನೀರಿನ ದರ ಹೆಚ್ಚಾಗುವಂತ ಎಲ್ಲ ಸಾಧ್ಯತೆ ಇದೆ. ಆ ಮೂಲಕ ಬೆಂಗಳೂರಿನ ಜೀವನ ಏನಿದೆಯಲ್ಲ, ಬರುವಂತಹ ಸಂಬಳಕ್ಕೆ ಅದು ಇನ್ನಷ್ಟು ಕಾಸ್ಟ್ಲಿ ಆಗುವಂತಹ ದಿನಗಳು ಈಗ ಆಗ್ತಿರುವಂತದ್ದು. ಅದು ನೀರಿನ ವಿಚಾರದಲ್ಲಿ ಈಗಾಗಲೇ ಬಾಡಿಗೆ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರ ನೋಡ್ತಾ ಇದ್ದೀರಿ. ಎಲ್ಲದಕ್ಕೂ ಕೂಡ ಡಬಲ್ ಆಗಿದೆ ರೇಟ್. ಅದೇ ರೀತಿಯಾಗಿ ನೀರಿನ ವಿಚಾರದಲ್ಲೂ ಕೂಡ ಈಗ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನೀರಿನ ಬಿಲ್ ಕೂಡ ಹೆಚ್ಚಾಗುತ್ತೆ. 5 ವರ್ಷಗಳ ಹಿಂದೆ ಜಲಮಂಡಳಿ ಪರಿಷ್ಕರಣೆ ಮಾಡಿತ್ತು. ಆದ್ರೆ ಈಗ ಮತ್ತೆ ಬೆಂಗಳೂರಿಗರಿಗೆ ಶಾಕ್ ಕೊಡೋದಕ್ಕೆ ಜಲಮಂಡಳಿ ಮುಂದಾಗಿರೋದು. ಒಂದ್ ಕಡೆ ವಿದ್ಯುತ್ ದರ ಏರಿಕೆ ಕೂಡ ಆಗ್ತಿದೆ, ಇನ್ನೊಂದ್ ಕಡೆ ವಾಟರ್ ಬಿಲ್ ಕೂಡ ಹೆಚ್ಚಾಗಿರೋದ್ರಿಂದ ದಿನನಿತ್ಯದ ಖರ್ಚೇನಿದೆ ಅದಕ್ಕಾಗಿ ನೀವು ಇನ್ನೊಂದಷ್ಟು ದುಡ್ಡನ್ನ ನಿಮ್ಮ ಪರ್ಸಿಂದ ಹೆಚ್ಚಾಗಿ ಎತ್ತಿಡಬೇಕಾಗುತ್ತೆ. ಯಾಕಂದ್ರೆ ವಾಟರ್ ಬಿಲ್ ಈಗ ಜಾಸ್ತಿ ಆಗುವಂತ ವಾಟರ್ ಶಾಕ್ ಈಗ ಒಂದ್ ರೀತಿಯಾಗಿ ಬೆಂಗಳೂರಿನ ಜನತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನೀರಿನ ಬಿಲ್ನ ರೇಟ್ ಜಾಸ್ತಿ ಆಗುತ್ತೆ ಅಂತ ಜಲಮಂಡಳಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಶೇಕಡ 30ರಿಂದ 35ರಷ್ಟು ನಿಮ್ಗೆ ಹೆಚ್ಚಾಗುತ್ತೆ. ನಿಮ್ಗೆ ಏನಾದ್ರು 100 ರೂಪಾಯಿ ಬರ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನೀವು 135 ರೂಪಾಯಿ ಆ ರೀತಿಯಾಗಿ ಕೊಡಬೇಕಾಗತ್ತೆ. ಈ ರೀತಿಯಾಗಿ ರೇಟ್ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ 5 ವರ್ಷಗಳ ಬಳಿಕ ಈ ಒಂದು ಪರಿಷ್ಕರಣೆಗೆ ಯೋಚನೆ ಮಾಡಲಾಗ್ತಿದೆ.